ನಮಸ್ಕಾರ ಎಲ್ಲರಿಗೂ. ವಿದ್ಯಾ ಚಾನಲ್ಗೆ ಸ್ವಾಗತ. ಗುಲ್ಬರ್ಗ ದರ್ಶನದಲ್ಲಿ ಇವತ್ತು ನಾವು ಶ್ರೀರಾಮ ಮಂದಿರಕ್ಕೆ ಬಂದಿದ್ದೀವಿ. ಸಂಜೆ ಆಗಿದೆ, ಹೋಗೋಣ ಬನ್ನಿ. ಇಲ್ಲೆಲ್ಲ ಫುಲ್ ಸೆಕ್ಯೂರಿಟಿ ಇದೆ. ರಾಮ ಮಂದಿರ ಅಂದ ತಕ್ಷಣ ಪೊಲೀಸು ಇದೆ, ಸೆಕ್ಯೂರಿಟಿ ಗಾರ್ಡು ಇದ್ದಾರೆ. ಇಲ್ಲ ಆಗಿದೆ, ನಮ್ಮ ಮನೇಲಿ ಅದಲ್ಲ. ಆಯ್ತಾ, ಏನು ಹೇಳ್ಬೇಕಿದೆ ಅವ್ರು ಮಾತಾಡ್ತಾರೆ. ಗುಲ್ಬರ್ಗದ ರಾಮ ಮಂದಿರದಲ್ಲಿ ಇದ್ದೇವೆ. ಇದು ಸ್ವಲ್ಪ ಊರಿಂದ ಭಾಳ ಹೊರಗಿತ್ತು. ಇದನ್ನು ಆ್ಯಕ್ಚುಲಿ ಜಾಗ ತಗೊಂಡವರು ಪಾದೂರ ರಾಮಕೃಷ್ಣ ತಂತ್ರಿಯವರು. ಗುಲ್ಬರ್ಗದಲ್ಲಿ ಮೋಹನ್ ಲಾಡ್ಜ್ ಇದೆ. ಈ ಮೋಹನ್ ಲಾಡ್ಜು ಕಟ್ಟಿ ಬೆಳೆಸಿದವರು ಅವರೇ. ಅದೇ ಸಂದರ್ಭದೊಳಗಡೆ ಅವರು ಏನು ಮಾಡಿದರು ಅಂತಂದರೆ, ಇನ್ನೊಂದು ಲಾಡ್ಜ್ ಮಾಡಬೇಕು ಅನ್ನುವಂಥ ಒಂದು ಆಸೆ ಇತ್ತು. ಅನುಗ್ರಹ ಅನ್ನುವಂಥ ಲಾಡ್ಜು ಬಸ್ ಸ್ಟ್ಯಾಂಡ್ ಎದುರುಗಡೆ ಮಾಡಬೇಕು ಅಂತ, ಅದರದ್ದೆಲ್ಲ ಭಾಳ ಕೆಲಸಗಳು ಮುಗಿದಿತ್ತು. ಅದೇ ಸಂದರ್ಭದೊಳಗಡೆ ಇಲ್ಲಿ ಊರು ಹೊರಗಡೆ ಇದು ಸುಮಾರು ಒಂದು 5 ಎಕರೆ ಜಾಗವೇನೋ ಕಾಣಿಸುತ್ತೆ. ಆ ಸಂದರ್ಭದಲ್ಲಿ ತಗೊಂಡಿದ್ದು. ಮುಂದೆ ಇಲ್ಲಿ ರಾಮ ಮಂದಿರ ಕಟ್ಟಬೇಕು ಅನ್ನುವಂಥ ಅಭಿಲಾಷೆ ಹೊರದಿತ್ತು. ಆದರೆ ಪಾದೂರ ರಾಮಕೃಷ್ಣ ತಂತ್ರಿಯವರು 82ರಲ್ಲಿ ಅಂತ ಕಾಣಿಸುತ್ತೆ ಅವರು ತೀರ್ಕೊಂಡು. ತದನಂತರ ಸರಸ್ವತಿ ತಂತ್ರಿ ಅವರ ಹೆಂಡತಿಯವರು, ಅವರಿಗೆ ಮಕ್ಕಳಿಲ್ಲ. ಸೊ ಅವ್ರ ಹೆಂಡತಿ ಏನು ಮಾಡಿದರು, ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದರು. ಅವರು ಈಗ ತೀರ್ಕೊಂಡು ಸುಮಾರು 3 ವರ್ಷ ಆಯಿತು. ಆದರೆ ಅವರು ತೀರ್ಕೊಳ್ಳೋಕ್ಕಿಂತ ಮೊದಲು
ಒಂದು ಟ್ರಸ್ಟ್ ಮಾಡಿದರು. ಮೋಹನ್ ಲಾಡ್ಜಿ ನಡೆಸ್ತಾ ಏನಾಗಿತ್ತು, ಅದಕ್ಕೊಂದು ಟ್ರಸ್ಟ್ ಮಾಡಿ ಹಲವಾರು ದಿನಗಳಿಂದ ಹಣ ಸಂಗ್ರಹವೂ ಕೂಡ ಮಾಡಿ ಮೋಹನ್ ಲಾಡ್ಜಲ್ಲಿ ಇದ್ದಾಗಲೇ ಮೋಹನ್ ಲಾಡ್ಜ್ ನಡೆಸಿದ್ದಾಗಲೇ ಸರಸ್ವತಿ ತಂತ್ರಿಯವರು ಇಲ್ಲಿ ರಾಮ ಮಂದಿರವನ್ನು ಕಟ್ಟಿಸಿದರು. ಇದಕ್ಕೆ ಉಡುಪಿ ಮಠಾಧೀಶರುಗಳ ಎಲ್ಲ ಅನುಗ್ರಹ ಇತ್ತು. 1994ರಲ್ಲಿ ಇದನ್ನು ಉದ್ಘಾಟನೆ ಮಾಡಿ ತದನಂತರ ಏನಾಯಿತು, ಇಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ರಾಮನವಮಿ ಇರ್ಬೋದು ಅಥವಾ ಇನ್ನಿತರೆ ದೇಶೀಯ ಬೇರೆ ಬೇರೆ ಹಬ್ಬಗಳ ಸಂದರ್ಭದಲ್ಲಿರ್ಬೋದು ವಿಶೇಷವಾದಂತಹ ಈ ಪೂಜೆಗಳನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಈಗ ಸುಮಾರು ಐ ಥಿಂಕ್ 3 ವರ್ಷ ಆಗ್ತಾ ಬಂತೇನೋ ಸರಸ್ವತಿ ತಂತ್ರಿಯವರು ಕೂಡ ತೀರ್ಕೊಂಡಿದ್ದಾರೆ, ಅವರು ಕೂಡ ಇಲ್ಲ. ಆಮೇಲೆ ಈಗ ಏನಾಗಿದೆ, ಈಗ ಉಡುಪಿ ಮಠದವರು ಒಂದು ಟ್ರಸ್ಟ್ ಮಾಡಿದ್ದಾರೆ. ಉಡುಪಿ ಅದರಲ್ಲಿ ಮುಖ್ಯವಾಗಿ ಏನಿದೆ, ನಮ್ಮ ಉಡುಪಿಯ ವಿಶ್ವೇಶ್ವರ ತೀರ್ಥ ಪ್ರಸನ್ನರ ಸದ್ಯ ಏನಿದ್ದಾರೆ ಅವರ ಹಿನ್ನೆಲೆಯಲ್ಲಿ ಇಲ್ಲೊಂದು ಆಡಳಿತ ಮಂಡಳಿ ಇದೆ. ಈ ಆಡಳಿತ ಮಂಡಳಿ ಈ ಒಂದು ಇದು ಮಠವನ್ನು ಅಥವಾ ರಾಮ ಮಂದಿರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಆವಾಗವಾಗ ಯಾವುದಾದ್ರೂ ಒಂದು ಪೂಜೆ ಪುನಸ್ಕಾರಗಳಿಗೆ ಯಾರು ಮಾಡಬೇಕಾಗಿದ್ದರೆ ಅದನ್ನು ಕೂಡ ಮಾಡ್ಬೋದು. ಶಾಶ್ವತ ಪೂಜೆ ಇದ್ದರೆ ಅದಕ್ಕೆ ಧನ ಸಹಾಯವನ್ನು ಕೊಡ್ಬೋದು. ಆಮೇಲೆ ಇಲ್ಲಿ ಯಾವುದೋ ಮದುವೆಗೆ ಮಾಡುವಾಗಲೂ ಕೂಡ ಜಾಗ ಕೊಡ್ತಾರೆ, ಅಥವಾ ಉಪನಯನ ಮಾಡುವಾಗ ಜಾಗ ಕೊಡ್ತಾರೆ. ಇಂಥದಕ್ಕೆಲ್ಲ ಇಲ್ಲಿ ಅನುಕೂಲ ಮಾಡಿಕೊಡ್ತಾರೆ. ಸ್ವಲ್ಪ ಹಣದ ಕಲೆಕ್ಷನು ಕೂಡ ಮಠಕ್ಕೆ ಆಗುತ್ತೆ. ಮಠ ಬೆಳಿಲಿಕ್ಕೆ ಅಥವಾ ರಾಮ ಮಂದಿರ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆ ಬೆಳೆದು ಬಂದಿದೆ. ನಿತ್ಯ ಸೇವಾ ಲಿಸ್ಟ್ ಹಾಕಿದ್ದಿದೆ, ಅದನ್ನು ನೋಡಿ ಬೇಕಾದರೂ ನಿತ್ಯ ಸೇವೆಯನ್ನು ಕೂಡ ಮಾಡ್ಬೋದು, ವಾರ್ಷಿಕ ಸೇವೆಯನ್ನು ಮಾಡ್ಬೋದು, ಶಾಶ್ವತ ಸೇವೆಯನ್ನು ಮಾಡ್ಬೋದು. ಮಂದಿರ ಸ್ವಚ್ಛವಾಗಿದೆ. ಮಂದಿರದ ಆವರಣದಲ್ಲೂ ಕೂಡ ಸಾಕಷ್ಟು ಗಿಡ ಮರಗಳನ್ನು ಬೆಳೆಸಿದ್ದಾರೆ. ತಂಪಾಗಿರುವಂಥ ಜಾಗ, ಸದಾ ಕಾಲ ಇಲ್ಲಿ ಜನ ಬರ್ತಾ ಇರ್ತಾರೆ. ಗುಲ್ಬರ್ಗದಲ್ಲಿ ಇಂಥ ರಾಮ ಮಂದಿರ ಇಷ್ಟು ಪ್ರಶಾಂತವಾದಂಥ ಸ್ಥಳ ಬೇರೆ ಕಡೆ ಇಲ್ಲ. ಊರು ಹೊರಗಾಗಿರೋದ್ರಿಂದ ಸ್ವಚ್ಛತೆಯನ್ನು ಕಾಪಾಡೋದ್ರಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲರೂ ಬಂದು ನೋಡಿ, ಈ ಊರಿಗೆ ಬಂದಾಗ ಎಲ್ಲರೂ ಕೂಡ ಬರ್ಬೋದು. ಈಗಾಗಲೇ ಸಿದ್ದರಾಮಯ್ಯ ಅವರ ಸ್ಕೀಮ್ನಲ್ಲಿ ಯಾರ್ಯಾರು ಗುಲ್ಬರ್ಗಕ್ಕೆ ಬಂದಿದ್ದಾರೋ ಬಸ್ಸಿನಲ್ಲಿ ಫ್ರೀ ಸರ್ವಿಸ್ನ ಅವರು ಕೂಡ ಎಷ್ಟೋ ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಧನ್ಯವಾದ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಈಗ ಅಲ್ಲಿ ಕಡೆಗೆ ಮತ್ತೆ ನನಗೆ ಲಿಂಕ್ ಆಗಿತ್ತು, ಕಡೆಗೆ ಅವಳಿಗೆ ನೀನು ಮೆಂಬರ್ ಆಗುವಂಥದ್ದು ಪ್ರತಿ ಬೆಂಗಳೂರಲ್ಲಿ ವರ್ಷ ಶ್ರೀರಾಮನವಮಿಯಂದು ಬೆಳಗ್ಗೆ ಪಂಚಾಮೃತ ಅಭಿಷೇಕ, ಅಲಂಕಾರ ಸೇವೆ ಮತ್ತು ಪಲ್ಲಕ್ಕಿ ಉತ್ಸವ, ಸಾಯಂಕಾಲ ತೊಟ್ಟಿಲ ಸೇವೆ, ಹೀಗೆ ರಂಗಪೂಜೆ, ಇಡೀ ಬೆಳಗ್ಗೆಯಿಂದ ಸಂಜೆ ಮಠ ಪೂಜೆ ನಡೀತಾ ಇರ್ತದೆ. ಜನಗಳು ಸಾಕಷ್ಟು ಜನ ಬರ್ತಾರೆ. 5,000-10,000 ಜನ ಅನ್ನ ಸಂತರ್ಪಣೆ ಮಾಡ್ತೀವಿ ನಮ್ಮ ದೇವಸ್ಥಾನ ಕಡೆಯಿಂದ. ಹೀಗೆ ನಡೀತಾ ಇದೆ ಕಾರ್ಯಕ್ರಮಗಳು. ಮೊನ್ನೆ ಅಯೋಧ್ಯಾಪತಿ ಶ್ರೀ ರಾಮಚಂದ್ರನ ಮೂರ್ತಿ ಸ್ಥಾಪನೆ ದಿವಸ 22ನೇ ತಾರೀಕಿನ ದಿವಸ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 11 ಗಂಟೆ ಮಠ ದೇವರ ದರ್ಶನಕ್ಕೆ ಸಾಕಷ್ಟು ಜನ ಬಂದಿದ್ದರು. 1.5 ಲಕ್ಷ ಜನ ಮಠ ಆಗಿದ್ದರು. ಎಲ್ಲರಿಗೆ ಅನ್ನ ಸಂತರ್ಪಣೆ ಪ್ರಸಾದವನ್ನು ವಿತರಣೆ ಮಾಡಿದ್ದೀವಿ. ಓಕೆ. ಸೊ ಶ್ರೀರಾಮನ ಸೇವೆಯಲ್ಲಿ ನೀವು ಇಲ್ಲಿ ಇರೋದು? ನಾವು ಇಲ್ಲಿ ಅರ್ಚಕರು. ಓಕೆ. 30 ವರ್ಷ ಆಯ್ತು ನಾವು ಸೇವೆ ಮಾಡ್ತಾ ಇದ್ದೀವಿ. ಇಲ್ಲಿ ಸೇವೆ ಸಲ್ಲಿಸ್ತಿದ್ದೀರಾ? ರಾಮದೇವ್ರು ನಮ್ಮ ಸೇವಾ ತೊಳ್ತಾ ಇದ್ದಾರೆ. ಅಷ್ಟೇ ಸಾಕು. ಆ ಭಗವಂತನೇ ತಗೊಳ್ತಾನೆ, ಯಾರ ಕಡೆಯಿಂದ ಯಾರು. ಪ್ರತಿ ಸಂಡೇ ಪಲ್ಲಕ್ಕಿ ಉತ್ಸವ, ತೊಟ್ಲು ಸೇವೆ, ಹಾಗೆ ಪ್ರಸಾದ ಪಂಚಗಜ ಮಾಡಿ ಎಲ್ಲರಿಗೆ ಪ್ರಸಾದವನ್ನು ವಿತರಣೆ ಮಾಡುತ್ತೀವಿ ಮಹಾಪೂಜಾ ಆದ್ಮೇಲೆ. ಆ ಭಗವಂತನೇ ತಗೊಳ್ತಾನೆ ನಮ್ಮ ಕಡೆಯಿಂದ ಸೇವಾ. ನಾವು ಮಾಡ್ತೀವಂತ ಯಾರ ಕೈಯಲ್ಲೂ ಇಲ್ಲ. ಅದು ಆಶೀರ್ವಾದ ನಮಗೆ. ನಿಜ 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 ಅವ್ರಿಗೆ ನಾವು ಇನ್ನು ಮೇಲಿದ್ದಾರಂತೆಲ್ಲ ನಮ್ಗೆ ಇಲ್ಲೇ ಇದ್ದಾರೆ, ನಿಜ. ನೆನೆಸ್ತಿರ್ತೀವಿ ನಾವು. ಹೀಗೆ ಅವ್ರು ನಮ್ಮ ತಾಯಿ ಸಮಾನ ಅವರು. ಹೌದು ನಿಜ ಅರ್ಚಕ್ರೆ. ಮತ್ತೆ ನಮ್ಮ ಅಣ್ಣ ಸುಬ್ಬಣ್ಣ ಅಂತಿದ್ದ, ಅವನಿಗೆ ಕ್ಯಾಚರ್ ಇದ್ದ. ಅವನ ತಮ್ಮ ನಾನು ಮೋಲಾಜೆ 2 ವರ್ಷ ಅಪ್ರಾಕ್ಸಿಮೇಟ್ಲಿ. ಆಮೇಲೆ ಸೈನ್ಸ್ ಸೆಂಟ್ರಿಗೆ ಜಾಯ್ನ್ ಆಗಿದ್ದೆ. ಅರೇ ತಪ್ಪ ನೀವು ಸೈನ್ಸ್ ಅರೇ ಸೇವಾ ಭಾರಿ ಜೋರ. ಕಲ್ಯಾಣ ಮಂಟಪ ನಡೀತಾ ಇದಲ್ಲ, ಒಂದೊಂದವಾಗಿ ನಡೀತದೆ ಅಷ್ಟೇ. ಅಲ್ಲ, ಅದು ಏನಾಗುತ್ತೆ, ಇನ್ಕಮ್ ಜನ್ರೇಷನಿಗೆ ಅಂಥದ್ದು ಬೇಕು. ಆಮೇಲೆ ರೋಡ್ ಸೈಡ್ ಕಾಂಪ್ಲೆಕ್ಸ್ ಮಾಡಿದರೆ ಅವಾಗ ಏನಾಗುತ್ತೆ, ತನಗೆ ಸೆಲ್ಫ್ ಸಸ್ಟೈನಿಂಗ್ ಆಗುತ್ತೆ. ಕಾಂಪ್ಲೆಕ್ಸ್ ಮಾಡಿ ಅದನ್ನು ಲೀಸ್ ಮೇಲೆ ಲಾಂಗ್ ಪೀರಿಯಡ್ ಕೊಡಬಾರ್ದು, 3 ವರ್ಷಕ್ಕಷ್ಟೇ. ರಾಮ್ ಸೀತಾ ಲಕ್ಷ್ಮಣ ಲಾಸ್ಟ್ ಇದು ಒಂದು ಒಂದು ಚಪ್ಪಲಿ ಒಂದು ಕಡೆ, ಒಂದು ಚಪ್ಪಲಿ ಒಂದು ಕಡೆ ಇಡ್ತೀನಿ ಅಂತ. ಸರಸ್ವತಿ ತಂತ್ರದ ಫೋಟೋ ಹಾಕ್ತೀನಿ. ಆ ಫೋಟೋ ನೋಡಿದೇನು, ಸರಸ್ವತಿ ಫೋಟೋ ತಗೊಂಡೆ, ಒಂದು ಫೋಟೋ ತಗೊಂಡು ಜಾಯಿಂಟ್ ಮಾಡೋ ಅಷ್ಟೇ. ತಗೊಂಡೆ ಹಾಂ, ರೂಮಲ್ಲಿ ಇರ್ತವೆ.
ಶ್ರೀರಾಮ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಶ್ರೀರಾಮ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಹೊರಗಡೆ ಎಲ್ಲ ಶ್ರೀರಾಮನಿಗೆ ಹೂವಿನ ಹಾರ ಹೂವು ತಗೊಂಡು ಹೋಗ್ಬೇಕು. यूट्यूबर